ಸೆಲೆಬ್ರಿಟಿ ಅಂದ ತಕ್ಷಣ ನಿಮಗೆ ಆ ವ್ಯಕ್ತಿತ್ವದ ಸ್ಟೇಟಸ್ ಸಿಗುತ್ತೆ, ಆ ಲಕ್ಸುರಿ ಸಿಗಲ್ಲ ಮಾಧ್ಯಮದಲ್ಲಿ. ಈಗ ಸಿನಿಮಾದಲ್ಲಿ ನೀವು ಹೇಗೆ ಒಬ್ಬರು ಹೀರೋಯಿನ್ ಬರ್ತಾ ಇರಬೇಕಿದ್ರೆ 4 ಜನ ಗನ್ಮ್ಯಾನಿಂದ ಹಿಡಿದು ಎಲ್ಲ ಸೆಕ್ಯೂರಿಟಿ ಇದೆಲ್ಲ ಹೆಂಗಿರುತ್ತೆ, ಸೊ ಆ ಥರ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳು ಇರೋಕ್ಕಾಗಲ್ಲ. ಒಂದು ನಮ್ಮ ಜೊತೆಗೆ ಮ್ಯಾಕ್ಸಿಮಮ್ ಅಂದರೆ ಮೇಕಪ್ ಅವ್ರು ಬರ್ಬೋದು, ಹೇರ್ ಸ್ಟೈಲಿಸ್ಟ್ ಬರ್ಬೋದು, ನಮಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಡಿಪಾರ್ಟ್ಮೆಂಟವ್ರು ಯಾರು ಬರ್ಬೋದು, ಆ ಥರ ಬರ್ಬೋದು. ಸೊ ಅದನ್ನೇ ನೀವು ಲಕ್ಸುರಿ ಅಂತ ನೀವು ನೋಡಿದ್ರೆ ಲೈಫ್ ತುಂಬ ಡಿಫ್ರೆಂಟ್ ಪಾಠ ಕಲಿಸ್ತಾ ಹೋಗುತ್ತೆ. ಹಂಗಿರಲ್ಲ ಲೈಫ್. ನಿಜಕ್ಕೂ ಇದು ದುರದೃಷ್ಟಕರ ಸುದ್ದಿ. ಹಿಂಗೆ ಶುರು ಮಾಡಿ ಲೈಕ್ ಇಲ್ಲಿಂದ ಇಲ್ಲಿಗೆ, ಮೇಡಮ್ ನೀವು ಆಟೋದಲ್ಲಿ ಬರ್ತೀರಾ, ಮೇಡಮ್ ನೀವು ಬಸ್ಸಲ್ಲಿ ಬರ್ತೀರಾ ಅಂದರೆ ಜನ ಕ್ಯಾಮ್ರಾ ಎದುರುಗಡೆ ನೀವು ನ್ಯಾಯ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಕಣ್ಣು, ಮೂಗು, ಬಾಯಿ, ತಲೆ, ಬ್ರೈನು ಎಲ್ಲವೂ ಹೈಪರ್ ಆಕ್ಟಿವ್ ಆಗಿರಬೇಕು. ಆ ಭಾವನೆಗೆ ತಕ್ಕಂತೆ ಆ ಪದಗಳು ಬಾಯಿಂದ ಆಚೆ ಬರಬೇಕು. ಅವಾಗ 2,000 ಫಸ್ಟ್ ಸ್ಯಾಲ್ರಿ ಬಂದಾಗ, ಕೈಗೆ ಸಂಬಳ ಬಂದಾಗ ಎಂಥ ಖುಷಿ ಆಗಿಬಿಟ್ಟು, ನನ್ನ ಕೈಯಲ್ಲಿ 2,000 ಏನೂ ಇಲ್ದಿರೋರಿಗೆ 2,000 ದೊಡ್ಡ ವಿಚಾರ. ಆಮೇಲೆ 2 ತಿಂಗಳಾದಮೇಲೆ ನಂಗೆ 4,700 ಆಯಿತು. ಐ ಥಿಂಕ್ ಆ ಥರ ಬದುಕಿದ್ರೆ ನಿಮಗೆ ತುಂಬ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಯಾಕಂದರೆ ನಾವು ಅರ್ಥ ಮಾಡ್ಕೋಬೇಕು, ಸೆಲೆಬ್ರಿಟಿ ಅಂದ ತಕ್ಷಣ ಐಷಾರಾಮಿ ಅಂತ ಅಲ್ಲ. ಸೆಲೆಬ್ರಿಟಿ ಅಂದ ತಕ್ಷಣ ನಿಮಗೆ ಆ ವ್ಯಕ್ತಿತ್ವದ ಸ್ಟೇಟಸ್ ಸಿಗುತ್ತೆ, ಆ ಲಕ್ಸುರಿ ಸಿಗಲ್ಲ ಮಾಧ್ಯಮದಲ್ಲಿ. ಈಗ ಸಿನಿಮಾದಲ್ಲಿ ನೀವು ಹೇಗೆ ಒಬ್ಬರು ಹೀರೋಯಿನ್ ಬರ್ತಾ ಇರಬೇಕಿದ್ರೆ 4 ಜನ ಗನ್ಮ್ಯಾನಿಂದ ಹಿಡಿದು ಎಲ್ಲ ಸೆಕ್ಯೂರಿಟಿ ಇದೆಲ್ಲ ಹೆಂಗಿರುತ್ತೆ, ಸೊ ಆ ಥರ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳು ಇರೋಕ್ಕಾಗಲ್ಲ. ಒಂದು ನಮ್ಮ ಜೊತೆಗೆ ಮ್ಯಾಕ್ಸಿಮಮ್ ಅಂದರೆ ಮೇಕಪ್ ಅವ್ರು ಬರ್ಬೋದು, ಹೇರ್ ಸ್ಟೈಲಿಸ್ಟ್ ಬರ್ಬೋದು, ನಮಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಡಿಪಾರ್ಟ್ಮೆಂಟವ್ರು ಯಾರು ಬರ್ಬೋದು, ಆ ಥರ ಬರ್ಬೋದು. ಸೊ ಅದನ್ನೇ ನೀವು ಲಕ್ಸುರಿ ಅಂತ ನೀವು ನೋಡಿದ್ರೆ ಲೈಫ್ ತುಂಬ ಡಿಫ್ರೆಂಟ್ ಪಾಠ ಕಲಿಸ್ತಾ ಹೋಗುತ್ತೆ. ಹಂಗಿರಲ್ಲ ಲೈಫ್. ನಾನು ಹೇಳ್ತಾ ಇದ್ದೆ, ಲಕ್ಸುರಿ ಮತ್ತು ಈ ಸ್ಟೇಟಸ್ಗೆ ತುಂಬ ವ್ಯತ್ಯಾಸ ಇದೆ ಅಂತ, ಸೆಲೆಬ್ರಿಟಿ ಸ್ಟೇಟಸ್ಗೆ. ಅದು ನಿಜ. ನೀವು ಮಾಧ್ಯಮದಲ್ಲಿ ಆಗುವಂಥ ಪ್ಲಸ್ ಪಾಯಿಂಟ್ ಏನಂದರೆ, ನೀವು ಎಲ್ಲೋದ್ರೂ ಜನ ಗುರ್ತಿಡಿತಾರೆ, ನಿಮ್ಮ ಜೊತೆ ಸೆಲ್ಫಿ ತಗೋತಾರೆ. ಎಟ್ ದಿ ಸೇಮ್ ಟೈಮ್ ನಿಮಗೆ ಲಕ್ಸುರಿ ಇರಲ್ಲ. ಹೌದು, ನೀವು ಆಬ್ವಿಯಸ್ಲಿ ಫಂಕ್ಷನ್ ಮುಗಿಸ್ಕೊಂಡು ಸ್ಟೇಜ್ ಮುಗಿಸ್ಕೊಂಡು ಕೆಳಗಡೆ ಇಳಿದು ಬಂದರೆ ಕ್ಯಾಬ್ಗೆ ಕಾಯಬೇಕಾಗತ್ತೆ. ಆಮೇಲೆ ಬಸ್ಸಲ್ಲಿ ಓಡಾಡಿರೋ ಎಕ್ಸಾಂಪಲ್ಸ್ ಇದೆ, ಆಟೋದಲ್ಲಿ ನಾನು ಓಡಾಡ್ತೀನಿ. ಸೊ ನಿಮಗೆ ಆವಾಗ ತುಂಬ ಜನ ನಂಗೆ ಕೇಳಿದೆ, ಮೇಡಮ್ ನೀವು ಆಟೋದಲ್ಲಿ ಬರ್ತೀರಾ, ಮೇಡಮ್ ನೀವು ಬಸ್ಸಲ್ಲಿ ಬರ್ತೀರಾ ಅಂದರೆ ಜನ ಕೆಲವರು ಪಾಪ ಹೆಂಗೆ ಥಿಂಕ್ ಮಾಡಿದ್ದಾರೆ ಅಂದರೆ ಇವರು ಬಸ್ಸಲ್ಲಿ ಆಟೋದಲ್ಲಿ ಓಡಾಡೋರೇ ಅಲ್ಲ ಇವರು, ಅದನ್ನೇ ನಾನು ಹೇಳಿದ್ದು. ಹೈ ಎಂಡ್ ವೆಹಿಕಲಲ್ಲೇ ಓಡಾಡ್ತಾರೆ. ಬಟ್ ಆ್ಯಕ್ಚುಲಿ ಹಾಗಿಲ್ಲ. ನಮ್ಮ ಲೈಫ್ಗೂ ಸ್ಟೇಟಸ್ಗೂ ಅಂದರೆ ಸೆಲೆಬ್ರಿಟಿ ಸ್ಟೇಟಸ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಬಟ್ ನೀವೆಲ್ಲೋ ಒಂದು ಮಿಡ್ ಪಾಯಿಂಟಲ್ಲಿ ನೀವು ಅದನ್ನು ತುಂಬ ಮ್ಯಾಚ್ ಮಾಡ್ಕೊಳ್ಳೋಕ್ಕಾಗದೇ ಇದ್ರೂ ಒಂದು ಗೌರವಯುತವಾಗಿ ಬದುಕುವಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋಬಹುದು. ಅದು ನಿಮ್ಮ ಕೈಲಿರುತ್ತೆ. ಅಂದರೆ ನೀವು ಒಂದು ಪ್ಲ್ಯಾನ್ ಪ್ರಕಾರ ಸೇವಿಂಗ್ಸ್ ಮಾಡಿಕೊಂಡು, ನೀವು ಪ್ಲ್ಯಾನ್ ಪ್ರಕಾರ ಲೈಫ್ ಸ್ಟೈಲ್ ಇಟ್ಕೊಂಡು, ತೀರಾ ಅತಿ ಅನ್ನಿಸ್ತಿರೋ ಲೈಫ್ ಸ್ಟೈಲ್, ತೀರಾ ಕಳಪೆ ಅನ್ನಿಸ್ತಿರೋ ಲೈಫ್ ಸ್ಟೈಲ್, ಎಲ್ಲಿ ಎಷ್ಟು ಖರ್ಚು ಮಾಡಬೇಕು, ಹೇಗೆ ಖರ್ಚು ಮಾಡಬೇಕು, ಯಾವ ಸರ್ಕಲ್ ಇಟ್ಕೋಬೇಕು, ಯಾವ ಸರ್ಕಲ್ ಇಟ್ಕೋಬಾರ್ದು, ಇದೆಲ್ಲ ನೀವು ಒಂದು ವಿವೇಚನೆ ಇಟ್ಕೊಳ್ತಾ ನೀವು ನಿಮ್ಮ ಮಾಧ್ಯಮ ಜರ್ನಿಯ ಜೊತೆಗೆ ನಿಮ್ಮ ವೈಯಕ್ತಿಕ ಜರ್ನಿಯನ್ನು ನೀವು ಅಪ್ಗ್ರೇಡ್ ಮಾಡ್ತಾ ಬಂದರೆ ಡೆಫಿನೆಟ್ಲಿ ತುಂಬ ಮ್ಯಾಚ್ ಆಗಿಲ್ಲ ಅಂದ್ರೂ ಒಂದು ಗೌರವಯುತ ಸ್ಟೇಟಸ್ ಅಂತೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ತೀರಾ ಐಷಾರಾಮಿ ಅಲ್ಲ ಅಂತಂದ್ರೂ ಬದುಕೋಕ್ಕೆ ಕಷ್ಟ ಆಗದಿರೋ ಸ್ಟೇಟಸ್ ಅಂತೂ ನೀವು ಮಾಡ್ಕೋಬಹುದು. ಎಲ್ಲವೂ ಏನಾಗುತ್ತೆ ಗೊತ್ತಾ, ಪ್ರತಿ ತಿಂಗಳ ಸಂಬಳ ಬಂದಾಗ ಎಲ್ಲವೂ ನನ್ನ ಬಟ್ಟೆಗೆ ಖರ್ಚಾಗಬೇಕು, ಎಲ್ಲವೂ ನನ್ನ ಆಹಾರಕ್ಕೆ ಖರ್ಚಾಗಬೇಕು, ಈ ಥರದ ಲೆಕ್ಕಾಚಾರದಿಂದ ಹೊರಗಡೆ ಬಂದು ನಾನು ನಾಳೆ ಕೆಲಸ ಬಿಟ್ಟರೂ ನಮ್ಮನ್ನು ಆರಾಮಾಗಿ ಜೀವನ ಮಾಡೋ ಥರ ಇರಬೇಕು ಅನ್ನೋದು ಯೋಚನೆ ಮಾಡ್ತಾ ಸೇವಿಂಗ್ಸ್ ಮಾಡ್ತಾ ಬಂದರೆ, ಆಮೇಲೆ ಇವಾಗ ನೀವು ಸೇವಿಂಗ್ಸನ್ನು ಕರೆಕ್ಟಾಗಿ ಮಾಡಿದ್ರಿ, ಫಿನಾನ್ಷಿಯಲ್ ಪ್ಲ್ಯಾನ್ಸ್ ಕರೆಕ್ಟ್ ಮಾಡಿದ್ರಿ ಅಂತಂದರೆ ಹಣನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಅಂದರೆ ಟ್ರೆಡಿಷ್ನಲ್ ಮೆಥಡ್ಗಳ ಜೊತೆಗೆ ಹೊಸ ಹೊಸ ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಎಲ್ಲ ನೀವು ಮಾಡ್ತಾ ಹೋದರೆ ಸೊ ನಿಮ್ಮ ಇನ್ಕಮನ್ನು ಜಾಸ್ತಿ ಮಾಡ್ಕೊಳ್ತಾ ನಿಮಗೆ ತೀರಾ ಜಾಸ್ತಿ ಅಲ್ಲ ಅಂದ್ರೂ ಒಂದು ಏನು ಹೇಳ್ತಾರೆ ಮಿಡಿಲ್ ಕ್ಲಾಸ್, ಅಪ್ಪರ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ನೀವು ಮೇಂಟೈನ್ ಮಾಡ್ಬೋದು. ಸೊ ಇವತ್ತು ನನ್ನ ಶೋನಲ್ಲಿ ನೀವು ರಿವೀಲ್ ಮಾಡಲೇಬೇಕು ದ ಒನ್ ಟಾಪ್ ಸೀಕ್ರೆಟ್ ದಟ್ ಸುಕನ್ಯಾ ಅವರ ಜೀವನದಲ್ಲಿ ತಗೊಂಡಂಥ ಮೊದಲ ಸಂಬಳ ಎಷ್ಟು? 2,000 ರೂಪಾಯಿ. 2,000ಕ್ಕೆ ಕೆರಿಯರ್ ಪ್ರಾರಂಭ ಮಾಡಿ. 2,000ಕ್ಕೆ ನನಗೆ ಯಾವಾಗ ಹೇಳಿದ್ನಲ್ಲ, ನಿಮಗೆ ಏನೂ ಐಡಿಯಾ ಇಲ್ದಿದ್ದಾಗ ಬರೋ ಒಂದು ಐಡಿಯಾ ಎಷ್ಟು ಲಕ್ಸುರಿಯಸ್ ಆಗಿ ಕಾಣುತ್ತೆ ಅಂತ ಹೇಳಿದೆ, ಬಿಗಿನಿಂಗಲ್ಲಿ ಹೇಳಿದೆ ನಾನು. ಸೊ ಏನೂ ದುಡ್ಡೇ ಇನ್ಕಮ್ ಇಲ್ಲದೆ ಇದ್ದಾಗ ನೀವು ಅರ್ನ್ ಮಾಡೋಕ್ಕೆ ಅಂತ ನೀವು 2,000 ನಿಮಗೆ ಬಹಳ ದೊಡ್ಡ ಅಮೌಂಟು. ಖಂಡಿತ. ಅವಾಗ 2,000 ಫಸ್ಟ್ ಸ್ಯಾಲ್ರಿ ಬಂದಾಗ, ಕೈಗೆ ಸಂಬಳ ಬಂದಾಗ ಎಂಥ ಖುಷಿ ಆಗಿಬಿಟ್ಟು, ನನ್ನ ಕೈಯಲ್ಲಿ 2,000. ಅಫ್ಕೋರ್ಸ್ ಅವಾಗ 2006ಅಲ್ಲಿ 2,000 ಅನ್ನೋದಕ್ಕೆ ಈಗಕ್ಕಿಂತ ಜಾಸ್ತಿ ರೂಪಾಯಿ ಅಂದರೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ನಿಮಗೆ. ಸೊ ಹಂಗಾಗಿತ್ತು ನನಗೆ. ಸೊ ನಂಗೆ ಅದು ಸಹಜವಾಗಿ ಖುಷಿ. ನಮ್ಮ ಕೈ ಏನೂ ಇಲ್ದಿರೋ ಕೈಗೆ, ಈಗ ನೀವು ಮಕ್ಕಳ ಕೈಗೆ ತೊಗೊಂಡೋಗಿ 1,000 ರೂಪಾಯಿ ಕೊಟ್ಟರೆ
1,000 ಅಂತ ಹಿಂಗೆ ನೋಡ್ತಾರೆ ಅವ್ರು, ಯಾಕಂದ್ರೆ ಅವ್ರಿಗೆ 1,000 ಸಿಕ್ಕಿರಲ್ಲ ಸಂಬಳ ಅಂತ ಅವ್ರದ್ದು ಅಂತ. ಆ ಥರ ನೀವು 1,000 ಕೊಟ್ಟು ಅಭ್ಯಾಸ ಮಾಡಿದ್ಮೇಲೆ ನೆಕ್ಸ್ಟ್ ನೀವು 5,000 ಕೊಟ್ಟರೆ ಅವ್ರಿಗೆ ಎಕ್ಸೈಟ್ ಆಗುತ್ತೆ, 500 ರೂಪಾಯಿ ಕೊಟ್ಟರೆ ಆಗಲ್ಲ. ಆ ಥರನೇ ಸಂಬಳದ ಸ್ಟೇಜ್ಗಳು ಕೂಡ ಹಾಗೇ. ಏನೂ ಇಲ್ದಿರೋರಿಗೆ 2,000 ದೊಡ್ಡ ವಿಚಾರ. ಆಮೇಲೆ 2 ತಿಂಗಳಾದಮೇಲೆ ನಂಗೆ 4,700 ಆಯಿತು. ಆಮೇಲೆ ಮತ್ತೆ ಹಂತವಾಗಿ ಬೆಳೀತಾ ಬಂತು. ಸೊ ಹಾಗೆ ಅದು. ಇಷ್ಟೊತ್ತು ನೀವು ಹೇಳಿದ್ರಿ ಎಲ್ಲಿಂದನೋ ಬಂದೆ, ಬದುಕು ಕಟ್ಕೊಂಡೆ, ಬೆಂಗಳೂರು ಬದುಕು ಕಟ್ಕೊಡ್ತು, ಇದು ನನ್ನ ಬೆಂಗಳೂರು ಅಂತ. ಹಾಗಾದರೆ ನಿಮ್ಮೂರು ಯಾವುದು, ಎಲ್ಲಿ ಹುಟ್ಟಿದ್ದು, ಹೇಗೆ ಬೆಳೆದಿದ್ದು? ನಮ್ಮೂರು ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಾಮದಪದವು ನನ್ನ ಊರು. ನಾನು ಹುಟ್ಟಿದ್ದೆಲ್ಲ ಅಲ್ಲೇ ವಾಮದಪದವು. ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ, ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ. ಆಮೇಲೆ ಬಂಟ್ವಾಳಕ್ಕೆ ನನ್ನ ಕಾಲೇಜ್ಗೆ ಶಿಫ್ಟ್ ಆದೆ ಫಸ್ಟ್ PU ಇಂದ. ಸೊ ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿ ಮತ್ತೆ ನಾನು ಬೆಂಗಳೂರಿಗೆ ಬಂದೆ. ಸೊ ಆಲ್ಮೋಸ್ಟ್ ನಾನು ಒಂದು 19 ವರ್ಷ 20 ವರ್ಷ ಹತ್ರ ನಾನು ಆ ಊರಲ್ಲಿದ್ದೆ. ಮತ್ತು ಬೆಂಗಳೂರಿಗೆ ಬಂದಮೇಲೆ ಮತ್ತೆ ಬೆಂಗಳೂರಲ್ಲಿ ಮಾಧ್ಯಮನೇ ಶಾಲೆ ಆಯಿತು, ಮಾಧ್ಯಮನೇ ಉದ್ಯಮನೂ ಆಯಿತು, ಉದ್ಯೋಗನೂ ಆಯಿತು, ಎಲ್ಲ ಆಯಿತು. ಸೊ ಇಲ್ಲಿಗೆ ಶಿಫ್ಟ್ ಆದೆ. ನಿಮ್ಮ ಟಾಪ್ ಫ್ರೆಂಡ್ಸ್ ಅಂದರೆ ನೀವು ನೋಡಿರ್ತೀರ, ಸೊ ನಿಮ್ಮಷ್ಟೇ ಈಕ್ವಲ್ ಫ್ರೇಮ್ ರೇಟ್ ಅಂತ ಏನು ಹೇಳ್ತೀವಿ, ನಮ್ಮ ಸ್ಕ್ರೀನ್ ಫ್ರೇಮ್ ರೇಟ್ ನಿಮ್ಮ ಆ್ಯಂಕರ್ಸ್ಗಳಲ್ಲಿ ಎಲ್ರಿಗೂ ಇರುತ್ತೆ. ನಿಮ್ಮ ಜೊತೆ ತುಂಬ ಬಾಂಡಿಂಗಲ್ಲಿ ಇರೋದು ಅಂತ ಅಂದರೆ ನಿಮ್ಮ ಆ್ಯಂಕರ್ಸ್ಗಳು ಹೇಗಿರುತ್ತೆ? ಆ ಒಂದು ಬಾಂಡಿಂಗ್ ಆ್ಯಂಕರ್ಗಳನ್ನು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮೀಡಿಯಾ ಬಿಟ್ಟ ಮೇಲೆ ನೀವೇನು ಮಿಸ್ ಮಾಡ್ಕೋತೀರಾ ಅಂತ ಕೇಳಿದ್ರೆ ನನ್ನ ಆ್ಯಂಕರ್ ಫ್ರೆಂಡ್ಸನ್ನು ತುಂಬ ಮಿಸ್ ಮಾಡ್ಕೋತೀನಿ. ಬಿಕಾಸ್ ನಾವೆಲ್ಲರೂ ಏನಂದರೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರೋರಾಗಿರ್ತೀವಿ, ಬೇರೆ ಬೇರೆ ಊರಿಂದ ಬಂದಿರೋರಾಗಿರ್ತೀವಿ. ಒಬ್ಬೊಬ್ಬರ ಜೀವನ ಒಂದೊಂದು ಸ್ಟೋರಿ ಇರುತ್ತೆ. ಅಂದರೆ ಎಲ್ಲವೂ ಸ್ಟೋರಿ ಇದೆ ಅಂದ ತಕ್ಷಣ ಎಲ್ಲವೂ ನೆಗೆಟಿವ್ ಅಂತಲ್ಲ, ಬಟ್ ನಮ್ಮೆಲ್ಲರ ಜರ್ನಿ ಬೇರೆ ಬೇರೆ. ಬಟ್ ಆ ಜರ್ನಿನೆಲ್ಲ ಒಂದು ಪಾಯಿಂಟಲ್ಲಿ ನಾವು ಕೂಡ ಹಾಕಿ ನೋಡಿದ್ರೆ ಅದೊಂದು ಮಾಧ್ಯಮ, ಅಥವಾ TV9 ಅಥವಾ ಸುವರ್ಣ ನ್ಯೂಸ್ ಅಥವಾ ಪಬ್ಲಿಕ್ TV ಅಥವಾ ಕಸ್ತೂರಿ, ಅದು ನಮಗೊಂದು ವೇದಿಕೆ ಆಯ್ತು ನಾವೆಲ್ಲ ಒಟ್ಟು ಸೇರೋದಕ್ಕೆ. ಸಮಾನ ಮನಸ್ಥಿತಿ ಕೆಲವೊಂದು ಕಡೆ ಮ್ಯಾಚ್ ಆಗ್ತಾಯಿತ್ತು, ಕೆಲವೊಂದು ಕಡೆ ವೈವಿಧ್ಯತೆಯೂ ಮ್ಯಾಚ್ ಆಗ್ತಾಯಿತ್ತು, ಕೆಲವೊಂದು ಕಡೆ ನಮ್ಮ ಎಕ್ಸೈಟ್ಮೆಂಟ್ ಲೆವೆಲ್ ಸೇಮ್ ಅಂತ ಅನ್ನಿಸ್ತಾಯಿತ್ತು. ಯಾಕಂದರೆ ಮಾಧ್ಯಮಕ್ಕೆ ತುಂಬ ಕಷ್ಟ ಇರುತ್ತೆ ಅಲ್ಲಿ ಕೆಲಸ ಮಾಡೋ ಲೈಫ್ ಸ್ಟೈಲ್ ಎಲ್ಲ. ಹೇಳೋದಲ್ಲ, ಊಟ ತಿಂಡಿ ಎಷ್ಟೆಷ್ಟು ಹೊತ್ತಿಗಾಗುತ್ತೆ, ನಿದ್ದೆ ಎಷ್ಟು ಹೊತ್ತಿಗೂ ಆಗುತ್ತೆ. ಬಿಗಿನಿಂಗಲ್ಲಿ ಹೌದು. ನಮ್ಮ ಅತ್ತೆ ಮನೆ ಇತ್ತು, ನಮ್ಮ ಅತ್ತೆ ಮನೆಯಿಂದ ನಾನು ಹೋಗಿ ಬರ್ತಿಲ್ಲ. ಸೊ ಅತ್ತೆ ಮನೆಯಿಂದ ನಂಗೆ ಕಂಫರ್ಟಬಲ್ ಆಗಿ ಊಟ ತಿಂಡಿ ಎಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿ ಬೆಂಗಳೂರಿಗೆ ಬಂದಾಗ ನಂಗೆ ಯಾರೂ ಇಲ್ಲ, ಚಿಕ್ಕಪ್ಪ ಅನ್ನೋರ ಮನೆ ಇತ್ತು, ಅತ್ತೆ ಮನೆ ಇತ್ತು. ಸೊ ಹಾಗಾಗಿ ಆ ಥರದ ಸ್ಟ್ರಗಲ್ ನಂಗೆ ಆಗಲಿಲ್ಲ. ಬಟ್ ಏನಂದ್ರೆ ನಾನು ಇದು ಹೇಳ್ತಾ ಇದ್ದೆ, ನಾವೆಲ್ಲ ಆ್ಯಂಕರ್ಸ್ ಒಟ್ಟಿಗೆ ಸೇರಿ ನಮ್ಮೆಲ್ಲರೂ ಹೈಪರೇ ಇರ್ತೀವಿ ಜನರಲಿ ನಾವು ಆ್ಯಂಕರ್ಸ್. ನಿಮ್ಮ ಆ್ಯಂಕರ್ಗಳಲ್ಲಿ ಯಾರು ಗೊತ್ತಲ್ಲ ನಿಲ್ಲೋದೇ ಇಲ್ಲ ಅಲ್ಲ. ಎಲ್ಲರೂ ಏನಂದರೆ ವರ್ಕನ್ನಷ್ಟು ಪ್ರೀತಿ ಮಾಡೋರು ಮಾತ್ರ ಆ್ಯಂಕರ್ ಆಗಿ ಮುಂದುವರಿಯೋಕ್ಕೆ ಆಗುತ್ತೆ. ಎಲ್ಲ ಒಂದು ಕಡೆ ಅದನ್ನು ಎಕ್ಸೈಟ್ಮೆಂಟ್ ಕಳ್ಕೊಂಡ್ರೆ, ಆ ಝೀಲ್ ಕಳ್ಕೊಂಡ್ರೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಯಾಕಂದರೆ ಕ್ಯಾಮ್ರಾ ಎದುರುಗಡೆ ನೀವು ನ್ಯಾಯ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಕಣ್ಣು, ಮೂಗು, ಬಾಯಿ, ತಲೆ, ಬ್ರೈನು ಎಲ್ಲವೂ ಹೈಪರ್ ಆಕ್ಟಿವ್ ಆಗಿರಬೇಕು. ನಿಮಗೆ ಒಂದು ಐಡಿಯಾ ಇದೆ, ನಿಮ್ಮ ಎದುರುಗಡೆ ಇರೋ ಪರ್ಸನ್ನು ಎಷ್ಟು ಬೋರಿಂಗ್ ಆಗಿ ಮಾತಾಡಿದ್ರು ನೀವು ಅವ್ರನ್ನ ಲಿಫ್ಟ್ ಮಾಡಬೇಕು. ಎದುರುಗಡೆ ಇರೋ ಪರ್ಸನ್ನು ಡೈವರ್ಷನ್ ಎಲ್ಲೋ ಸಬ್ಜೆಕ್ಟ್ ಡಿವೇಟ್ ಆಗ್ತದೆ, ನೀವು ಅವ್ರನ್ನ ಎಳ್ಕೊಂಬಂದು ಸಬ್ಜೆಕ್ಟಿಗೆ ತರಬೇಕು. ಎದುರುಗಡೆ ಇರೋ ಪರ್ಸನ್ನು ಫ್ರೇಮಿಗೆ ಕರೆಕ್ಟಾಗಿ ಫಿಟ್ ಆಗ್ತಿಲ್ಲ, ನೀವು ಫ್ರೇಮಿಗೆ ಕರೆಕ್ಟಾಗಿ ಫಿಟ್ ಮಾಡಿಸ್ಬೇಕು. ಎಟ್ ದಿ ಸೇಮ್ ಟೈಮ್ ಬ್ಯಾಕ್ಗ್ರೌಂಡ್ ತಲೆಯಲ್ಲಿ ಮಾನಿಟರ್ ಮಾಡ್ತಾ ಇರಬೇಕು. ನಿಮ್ಗೆ ಗೊತ್ತಿ ಕ್ಯಾಮ್ರಾ ಹೆಂಗೆ ವರ್ಕ್ ಆಗುತ್ತೆ, ಮೈಕ್ ಹೆಂಗೆ ಆಗುತ್ತೆ, ಸ್ಟಾಫ್ ಎಲ್ಲ ಎಲ್ಲಿದ್ದಾರೆ, ಇದೆಷ್ಟೊತ್ತಿಗೆ ಆನ್ ಇರಾಗಿ ಟೈಮ್ ಪ್ರೆಷರ್ ಒಟ್ಟಿಗೆ ಓಡ್ತಾ ಇರುತ್ತೆ. ಸೊ ಎಲ್ಲದರ ಮಿಕ್ಸ್ಚರ್ ಇರುತ್ತೆ ನಿಮ್ಮ ತಲೆಯಲ್ಲಿ. ಇದೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ನೀವು ಫ್ರೇಮಲ್ಲಿ ಎಕ್ಸ್ಪ್ರೆಷನ್ ಕೊಡಬೇಕು. ನಥಿಂಗ್ ಬಟ್ ಆಕ್ಟಿಂಗ್ ಅಲ್ವಾ? ಹೌದು. ದಿಸ್ ಇಸ್ ಒನ್ ಟೈಪ್ ಆಫ್ ಆಕ್ಟಿಂಗ್ ವಿಚ್ ಐ ಆಮ್ ಡೂಯಿಂಗ್ ಅಂತ ಹೇಳ್ತವ್ರೆ ಈಗ. ಓಕೆ, ನೀವು ಫೀಲ್ ಆಗಿರೋದು ಒಂದು, ಕೆಲವೊಂದ್ಸತಿ ನೀವು ತೋರಿಸೋದು ಒಂದು, ಕೆಲವೊಂದ್ಸತಿ ನಿಮ್ಗೆ ಫೀಲ್ ಆಗಿರೋದನ್ನ ಫೀಲ್ ಆಗಿರೋ ಥರನೇ ತೋರಿಸುವಂತಹ ಅವಕಾಶನೂ. ಇದೇನೋ ನನಗೆ ಹೇಳ್ದಂಗಿದೆ, ಹೆವಿ ಡೌ ಮಾಡ್ತಿದ್ಯಾ ಅಂತ ಹೇಳ್ತವ್ರೆ ಇಂಡೈರೆಕ್ಟ್ ಆಗಿ. ಹೌದಾ? ಇಲ್ಲ, ಬಟ್ ಡೌ ಮಾಡಿದ್ರೆ ಗೊತ್ತಾಗದೇ ಇರೋ ಅಷ್ಟು ಇದಲ್ಲ. ಯಾಕಂದರೆ ನಮ್ಮ ಎಕ್ಸ್ಪೀರಿಯನ್ಸು ಅದೇ ಇರುತ್ತಲ್ಲ. ಸೊ ಹಾಗಾಗಿ ನಾನು ಏನು ಹೇಳಿದೆ ಅಂದರೆ, ನೀವು ಏನು ಫೀಲ್ ಮಾಡ್ತೀರಾ ಅದನ್ನು ತೋರಿಸೋ ಅವಕಾಶ, ನೀವೇನು ಫೀಲ್ ಮಾಡಿರಲ್ಲ ಅದನ್ನು ಫೀಲ್ ಮಾಡ್ದಂಗೆ ತೋರಿಸ್ಬೇಕಾದ ಅನಿವಾರ್ಯತೆ. ಹೌದು. ಇದೆಲ್ಲವೂ ಅಂದರೆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ ಕೆಲಸ ಮಾಡಬೇಕಾಗತ್ತೆ ನಾವು ಕೂಡ ಒಂದು ರೀತಿ. ಎಕ್ಸಾಕ್ಟ್ಲಿ. ಈಗ ಹೇಳಿದ್ದಲ್ಲ, ಅಲ್ಲಿ ಹಿಂದ್ಗಡೆ ಮಳೆ ಬ್ಯಾಕ್ ಡ್ರಾಪ್ ಹಾಕ್ತಾರೆ, ನೀವು ಮಳೆ ಬಂದಂಗೆ ಫೀಲ್ ಮಾಡಬೇಕು. ಫೀಲ್ ಮಾಡೋದು ನಿಮ್ಗೆ ಒಂದ್ಸಲ ಫೀಲ್ ಮಾಡಿ ತೋರಿಸಿ. ಅಲ್ಲಲ್ಲ, AC ಆಫ್ ಆಗಿ ಸ್ವೆಟ್ ಆಗ್ತಿರತ್ತೆ, ಸ್ಟಿಲ್ ಗಡಗಡ ನಡಕ್ತಿದೆ ಅಂತ ನೀವು ಹೇಳಬೇಕು. ಇದೇ ಕಲಿಸೋದು ನಿಮಗೆ. ಟ್ರೆಮೆಂಡರಿಯಸ್ ಅಲ್ವಾ? ಸೊ ಹಾಗಾಗುತ್ತೆ. ಇನ್ನೂ ಕೆಲವೊಂದ್ಸತಿ ನಿಮ್ಮ ಪರ್ಸ್ನಲ್ ಮೂಡ್ ಸರಿ ಇರಲ್ಲ, ಓಕೆ, ಹೆಲ್ತ್ ಸರಿ ಇರಲ್ವೋ, ಮೂಡ್ ಸರಿ ಇರಲ್ವೋ, ಆ್ಯಂಟಿಬಯೋಟಿಕಲ್ಲಿ ಇರ್ತಿರೋ ಅಥವಾ ಡೋಲೋ ತೊಗೊಂಡು ಯೂಸ್ ಮಾಡ್ತಿರ್ತಿರೋ, ಏನೋ ನಿಮ್ಮ ಒಂದು ಮಿಸ್ ಮಾಡ್ಬಿಟ್ರಿ ಡೋಲೋ ಜೊತೆಗೆ. ಸೊ ನೀವು ಅದ್ರ ಜೊತೆಗೆ
ನೀವು ಅಲ್ಲೇನೋ ಭಯಂಕರದ ಡೆವಲಪ್ಮೆಂಟ್ ಅಂತ ಹೇಳಿಬಿಟ್ಟು ಇನ್ಯಾರೋ ಬರ್ತಿದ್ದಾರೆ ಅವ್ರನ್ನ ಹೈಪ್ ಮಾಡಬೇಕಂತನೋ ಇನ್ನೇನೋ ಎಲ್ಲೊಂದು ಮದುವೆ ಕವರೇಜ್ ಅಂತನೋ ಏನೋ ಒಂದಿರುತ್ತೆ. ನಿಮಗೆ ಜ್ವರದ ಮೂಡಲ್ಲಿ ನಿಮ್ಗೆ ಆ ಮದುವೆ ಕವರೇಜ್ ಮಾಡೋ ಮೈಂಡ್ ಇರುತ್ತಾ? ಇರಲ್ಲ. ಇದೇ ನಿಮ್ಮ ಪರ್ಸ್ನಲ್ ವರ್ಕ್ ಆಗಿದ್ರೆ ಮದುವೆಗೆ ಯಾರು ಹೋಗ್ತಾರೆ ಬಿಟ್ಟು ನಾನು ಹೋಗಲ್ಲ, ನಂಗೆ ತಲೆ ಎತ್ತಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ರಿ. ಬಟ್ ನೀವು ಕ್ಯಾಮ್ರಾ ಮುಂದೆ ಬಂದಾಗ ನೀವು ಹಂಗೆ ಹೇಳಲ್ಲ. ನೀವು ಅದೆಷ್ಟೇ ರೂಡ್ ಪರ್ಸನ್ ಆಗಿ, ನೀವು ಅದೆಷ್ಟೇ ಏನು ಹೇಳ್ತೀರಿ ಇನ್ಟಾಲರೇಟ್ ಮಾಡುವಂಥ ಪರ್ಸನ್ ಆಗಿರಲಿ, ನೀವು ಒಪ್ಕೊಂಡೇ ಕ್ಯಾಮ್ರಾ ಎದುರುಗಡೆ ನೀವು ತಲೆ ಬಾಗಲೇಬೇಕು. ನೀವು ಏನು ಬೇಕಾದರೂ ನೀವು ಎದುರಿಸ್ಬೋದು. ಕ್ಯಾಮ್ರಾದ ಎದುರುಗಡೆ ನೀವು ಏನು ಫೈಟ್ ಮಾಡೋಕ್ಕಾಗಲ್ಲ. ಡೆಸ್ಕಲ್ಲಿ ಕೂತಿರ್ತೀರಾ, ಪ್ರೊಡಕ್ಷನ್ ಬಂದು ಹೇಳ್ತಾರೆ ನ್ಯೂಸ್ ಇದೆ ಹೋಗಮ್ಮ, ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಬರ್ತಿದೆ ಅಂತ. ನೀವು ಯಾವುದೋ ಮೋಡಲ್ಲಿರ್ತೀರ, ಹೋಗಲೇಬೇಕು. ಯು ಹ್ಯಾವ್ ಟು ರಿಯಾಕ್ಟ್ ಟು ಇಟ್. ಆ್ಯಂಡ್ ಅಟ್ ದ್ಯಾಟ್ ಮೂಮೆಂಟ್ ನೀವು ಅದನ್ನು ತಗೊಳ್ಳೇಬೇಕು, ರಿಸೀವ್ ಮಾಡ್ಕೊಳ್ಳೇಬೇಕು. ಸಮಥಿಂಗ್ ಇಸ್ ಹ್ಯಾಪ್ನಿಂಗ್ ಓವರ್ ಸಮ್ವೇರ್. ರೆಸ್ಟ್ ಆಫ್ ದ ಥಿಂಗ್ಸ್ ಯು ಹ್ಯಾವ್ ಟು ಲೀವ್ ಆ್ಯಂಡ್ ಯು ಹ್ಯಾವ್ ಟು ಮೂವ್ ಆನ್. ಹೇಗಿರುತ್ತೆ ಆ ಪ್ರೆಷರ್? ಅದು ಒಂಥರ ಪರಕಾಯ ಪ್ರವೇಶ. ಇಲ್ಲೂ ಮಾಡಿದ್ದೀರಾ ಅದನ್ನು ಯಾವತ್ತಾದರೂ? 100% ತುಂಬ ಸರಿಯಾಗಿದೆ, ತುಂಬ ಸರಿಯಾಗಿದೆ. ಅಂದರೆ ನಾವು ಒಂದು ಹೆಣ್ಮಕ್ಳ ವಿಚಾರನೇ ನಾನು ತಗೊಂಡ್ರೆ ತೀರಾ ಮೂಡ್ ವೇರಿಯೇಷನ್ಸ್ ಕೆಲವೊಂದು ಸತಿ ಇರುತ್ತೆ. ಕೆಲವೊಂದು ಸತಿ ಹೆಲ್ತ್ ವೈಸ್ ಕೂಡ ತುಂಬ ಅಪ್ಸೆಟ್ ಆಗಿರುತ್ತೆ. ಕೆಲವೊಂದು ಸತಿ ಇಮೋಷ್ನಲಿ ತುಂಬ ಡೌನ್ ಇರ್ತೀವಿ, ಅಥವಾ ತಲೆಯಲ್ಲಿ ಇನ್ನೇನೋ ಓಡ್ತಿರುತ್ತೆ, ಅಥವಾ ಇನ್ನೇನೋ ನೀವು ಹೇಳ್ದಂಗೆ ಕೆಲಸ ಮಾಡೋ ಇಂಟ್ರೆಸ್ಟೇ ಇರಲ್ಲ, ಇನ್ನೇನೋ ತಲೆಯಲ್ಲಿ ಬೇರೆ ಕೆಲಸ ಮಾಡಬೇಕು ಅಂತ ಓಡ್ತೀರಿ. ಈ ಥರದ್ದೆಲ್ಲ ಸುಮಾರು ಯೋಚನೆಗಳಿದ್ದೇ ಇರುತ್ತೆ. ಮನುಷ್ಯನ ಬ್ರೈನ್ ಸುಮ್ಮನೆ ಇರುತ್ತಾ? ಅದರಲ್ಲೂ ಹೆಣ್ಮಕ್ಳ ಬ್ರೈನ್ ಸುಮ್ಮನೆ ಇರುತ್ತಾ? ಅದರಲ್ಲೂ ಆಂಕರ್ಸ್ ಬ್ರೈನ್ ಸುಮ್ಮನೆ ಇರುತ್ತಾ? ಇದೆಲ್ಲ ಅದು ಹಿಂಗೆ ಎಕ್ಸೈಟೆಡ್ ಎಲೆಕ್ಟ್ರಾನ್ಸ್ ಥರ ಜಂಪ್ ಆಗ್ತಾನೆ ಇರುತ್ತೆ. ಸೊ ಆ ಟೈಮಲ್ಲಿ ಬ್ರೇಕಿಂಗ್ ಇದೆ ಇದೇನಿದೆ ಅಂತ ಹೇಳಿದಾಗ ನಮಗೆ ಇನ್ನೇನು ಯೋಚನೆ ಬರಲ್ಲ. ಸಡನ್ನಾಗಿ ನಾವೇನು ಮಾಡ್ತೀವಿ ಗೊತ್ತಾ, ಲೈಕ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ದಂಗೆ ನಾವೇನು ಇದ್ದೀವಿ, ನಾವೇನು ಫೀಲ್ ಮಾಡ್ತಿದ್ವಿ ಎಲ್ಲ ಬಿಟ್ಟಾಗಿ ಡಂಪ್ ಮಾಡಿ ನಾವು ಆ್ಯಂಕರ್ ಆಗಿ ಸ್ಟುಡಿಯೋ ಒಳಗಡೆ ಹೋಗ್ತೀವಿ. ನಮಗಷ್ಟೇ ಗೊತ್ತಿರೋದು ಅದೊಂಥರ ಧ್ಯಾನಸ್ಥ ಮಾಡೋದು, ಹೈಪರ್ ಧ್ಯಾನಸ್ಥ ಮಾಡೋದು. ಆ ಥರದ್ದು ಯಾವ್ದಾದ್ರು ಎಕ್ಸಾಂಪಲ್ ನಡೆದಿದೆಯಾ? ತುಂಬ ಆಗಿದೆ, ತುಂಬ. ಯಾವ ಇನ್ಸಿಡೆಂಟ್ ಯಾವ್ದಾದ್ರು ಜ್ಞಾಪಿಸ್ಕೊಳ್ಳೋದ್ರೆ ಆ ಥರ ತುಂಬ ಹೈಪ್ ತೊಗೊಂಡಿರೋ ಬ್ರೇಕಿಂಗ್ ಇದು ಬೇಕಾದರೆ ಸಡನ್ ನಿಮ್ಮ ಮೂಡು ಎಲ್ಲೋ ಒಂದು ಕಡೆ ಕೊಲ್ಯಾಪ್ಸ್ ಆಗಿರ್ಬೇಕು, ಯಾವುದು ಯಾವ ಸೀಕ್ವೆನ್ಸ್? ಆಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಆ್ಯಂಕರ್ಸ್ ಎಲ್ಲ ಸೇರಿಕೊಂಡು ತುಂಬ ಎಕ್ಸೈಟ್ಮೆಂಟ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ನಾವು ಒಂಥರ ಜೋಶಲ್ಲಿ ಇರ್ತೀವಿ. ಆವಾಗ ಸಡನ್ನಾಗಿ ಯಾರೋ VIP ಡೆತ್ ಆಯಿತು ಅಂತ ಸುದ್ದಿ ಬರುತ್ತೆ. ಲೈಕ್ ನಮ್ಮ ಪರ್ಸ್ನಲ್ ಮೂಡ್, ನಮ್ಗೆ ಆ VIP ಯಾರು ಡೆತ್ ಆಯ್ತು ನಮ್ಗೆ ಅವ್ರು ನೋಡಿ ಗೊತ್ತು, ಅಥವಾ ನಮಗೆ ಜನರಲ್ ಆಗಿ ಈಗ ಅಭಿಮಾನ ಹೇಗಿರುತ್ತೆ ಅಷ್ಟಿರುತ್ತೆ. ಲೈಕ್ ತೀರಾ ಕಟ್ಟ ಅಭಿಮಾನಿನೂ ಆಗಿರಲ್ಲ ನಾವು, ಬಟ್ ನಮಗೆ ಜಾಸ್ತಿ ಅಸೋಸಿಯೇಟ್ ನಮ್ಮ ಕೊಲೀಗ್ಸ್ ಜೊತೆಗಿರುತ್ತೆ. ಸೊ ಅವರ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಫುಲ್ಲು ನಾವು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಕೇಕ್ ಕಟ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡಲಿದ್ದಾಗ ಸಡನ್ನಾಗಿ ಡೆತ್ ಆಯಿತು ಅಂದಾಗ ನಾವು ಆ ಮೂಡಿಗೆ ಸ್ವಿಚ್ ಆಗಬೇಕು. ಹೌದು, ಹೆಂಗಿರುತ್ತೆ ಅದು ಅಂದರೆ ಆವಾಗ ನಾವೇನು ಗೊತ್ತಾ, ಹಾಯ್ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ನಿಜಕ್ಕೂ ಇದು ದುರದೃಷ್ಟಕರ ಸುದ್ದಿ ಹಿಂಗೆ ಶುರು ಮಾಡಿ ಲೈಕ್ ಇಲ್ಲಿಂದ ಇಲ್ಲಿಗೆ ಈಗಷ್ಟೇ ಸಾವನ್ನಪ್ಪಿರುವಂತಹ ಸುದ್ದಿ ತಿಳಿದು ಬರ್ತಾ ಇದೆ. ನಮ್ಮ ಆಂಕರ್ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದಾರೆ, ನಮ್ಮ ಜೊತೆಗೆ ಸದ್ಯಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಆಕರ್ಷ್ ಅವರು. ಆವಾಗ ಹಿಂಗಾಗುತ್ತೆ. ಹಾಗೆ ಹೇಳಿ ಆಕರ್ಷ್, ಎಷ್ಟೊತ್ತಿಗೆ ಆಯ್ತಿದ್ದು? ಹಿಂಗೆ ನಾವು ಯಾವ ಮೂಡಿಂದ ಸಡನ್ನಾಗಿ ಚೇಂಜ್ ಆಗಿರ್ತೀವಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಮ್ಮ ಮೂಡು, ಎಕ್ಸ್ಪ್ರೆಷನು, ಫೇಶಿಯಲ್ ಎಕ್ಸ್ಪ್ರೆಷನ್ನು, ಮೈಂಡ್ ಎಕ್ಸ್ಪ್ರೆಷನ್ ಎಲ್ಲನೂ ಚೇಂಜ್ ಮಾಡಬೇಕಾಗತ್ತೆ. ಸೊ ಇದು ಒಂದು. ಇನ್ನೊಂದು ಕಡೆ ಏನಾಗಿರುತ್ತೆ ಅಂದರೆ ನಿಮಗೆ ತುಂಬ ಹಸಿವಾಗಿರುತ್ತೆ, ಸಿಕ್ಕಾಬಟ್ಟೆ ಊಟ ಮಾಡಬೇಕು. ಆ ಟೈಮಲ್ಲೇ ನ್ಯೂಸ್ ಹಾಕಿರ್ತೀವಿ 1:30 2 o'clock, ಅಥವಾ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮಾಡಿರಲ್ಲ. ನೀವೇನು ಪ್ಲ್ಯಾನ್ ಮಾಡಿರ್ತೀರ ಅಂದರೆ ಲೈಕ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೊರಗಡೆ ಊಟಕ್ಕೇನೋ ಪ್ಲ್ಯಾನ್ ಮಾಡೋದು, ಒಂದು 1 hour ಲಂಚ್ ಬ್ರೇಕೆಲ್ಲ ಇರುತ್ತಲ್ಲ ಆವಾಗ. ಆ ಟೈಮಲ್ಲಿ ಯಾವುದೋ ಮದುವೆ ಕವರೇಜ್ದು ಏನೋ ಒಂದು ಇಂಪಾರ್ಟೆಂಟ್ ಇರುತ್ತೆ, ಲೈಕ್ ಕಮರ್ಷಿಯಲೇ ಇತ್ತು ಅಂತ ಇಟ್ಕೊಳ್ಳಿ. ಆವಾಗ ನಿಮ್ಗೆ ಹಸಿವಾಗ್ತಿರುತ್ತೆ, ನೀವು ಅದಕ್ಕೆ ಮೃಷ್ಟಾನ್ನ ಭೋಜನ ನೋಡ್ತಾ ಇರಿ, ಅಲ್ಲಿ ಹೋಳಿಗೆ ಪಾಯಸ ಹಿಂಗೆ ಹೇಳೋವಾಗ ಆ ಎಕ್ಸೈಟ್ಮೆಂಟ್ ನಿಮ್ಮ ವಾಯ್ಸಲ್ಲೂ ಬರಬೇಕು. ಈಗ ನ್ಯೂಸ್ ಆ್ಯಂಕರ್ ನ್ಯೂಸ್ ಓದೋದು ಅಂತಂದರೆ ಜಸ್ಟ್ ಓದೋದಂತ ಅಂದ್ಕೊಂಡಿದ್ದಾರೆ, ಹಾಗಿಲ್ಲ. ನೀವು ಅದಕ್ಕೆ ಯಾವಾಗ ಭಾವವನ್ನು ತುಂಬ್ತಿರೋ ಆವಾಗಲೇ ಆ ಶಬ್ದಗಳು ಅವರಿಗೆ ಸುದ್ದಿಯ ರೂಪದಲ್ಲಿ ಅವರ ಮನಸ್ಸಿನ ಒಳಗಡೆ ಹಿಡಿಯುತ್ತೆ. ಅದು ಬಿಟ್ಟು ಅಲ್ಲೊಂದು ಮದುವೆ ಆಗ್ತಾ ಇದೆ, ಮದುವೆಲಿ ಊಟ ಇದೆ, ಬಂದಿರೋಲ್ಲ ತಿಂತಾ ಇದ್ದಾರೆ, ಹಿಂಗೆ ಹೇಳೋದು ನಿಮ್ಗೆ ಹೆಂಗಿರ ಸುದ್ದಿನೇ ರೈಟ್. ಈಗ ಮದುವೆ ಇದೆ, ಊಟ ಇದೆ, ಜನ ಬಂದಿದ್ದಾರೆ, ಕ್ಯಾಶುವಲ್ ಆಗಿ ಹಿಂಗೆ ಮಾತಾಡ್ತೀವಿ, ಊಟ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು, ಒಳ್ಳೊಳ್ಳೆ ಊಟ, ಹಿಂಗೆ ನಾನು ನ್ಯೂಸಲ್ಲಿ ಹೇಳೋಕ್ಕಾಗತ್ತಾ? ಆಗಲ್ಲ. ನೋಡಿ ಎಷ್ಟು ಅದ್ಭುತವಾದ ಮೃಷ್ಟಾನ್ನ ಭೋಜನ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಇರುತ್ತೆ, ಎಷ್ಟು ಸಖತ್ತಾಗಿದೆ ಆ ಹೋಳಿಗೆ ಅರೇಂಜ್ಮೆಂಟ್ ಮದುವೆ ಹೋಳಿಗೆ ಊಟನ ಹಂಗಲ್ಲ. ಲೈಕ್ ನೀವು ಅದಕ್ಕೆ ಭಾವ ತುಂಬಬೇಕು. ಆ ಭಾವ ಹೆಂಗಿರಬೇಕು ಅಂದರೆ ನೀವು ಫೀಲ್ ಮಾಡಿದ್ರೆ ಬೇರೆಯವ್ರಿಗೆ ಆ ಫೀಲ್ ಕೊಡೋಕ್ಕಾಗಲ್ಲ. ಆ ಭಾವನೆಗೆ ತಕ್ಕಂತೆ ಆ ಪದಗಳು
ಬಾಯಿಂದ ಆಚೆ ಬರಬೇಕು. ಆಮೇಲೆ ಏನೇನೋ ಹೇಳಂಗಿಲ್ಲ, ನಿಮ್ಮ ಮನಸ್ಸಲ್ಲಿ ಓಡ್ತಿರತ್ತೆ, ಯೋ ಗುರು ಯಾರ್ದೋ ಮದುವೆ, ಯಾರೋ ಒಬ್ಬಟ್ಟು ಮಾಡಿದ, ಯಾರೋ ಹೋಳಿಗೆ ಮಾಡಿದಾರೆ, ಯಾರೋ ಪಾಯಸ ಮಾಡಿದ್ರೆ ನಾ ಏನಕ್ಕೆ ಇಷ್ಟೆಲ್ಲ ಎಂಜಾಯ್ ಮಾಡಬೇಕು ಅಲ್ಲ, ಬರುತ್ತೆ ರೈಟ್ ಅಲ್ವಾ? ನಿಮಗೆ ಸಂಬಂಧ ಬೇಕಲ್ಲ ಏನಾದರೂ, ಅಲ್ಲಿರೋದು ಒಂದೇ ಒಂದು ಕನೆಕ್ಷನ್, ಒಂದೇ ಒಂದು ಸಂಬಂಧ, ಪ್ರೊಫೆಷನ್. ನನ್ನ ಕೆಲಸ ಅದು, ನಾನು ಅದಕ್ಕೆ ಎಂಜಾಯ್ ಮಾಡಬೇಕು. ನಾನು ಎಂಜಾಯ್ ಮಾಡಿದ್ರೆ ಮಾತ್ರ ಬೇರೆಯವ್ರಿಗೆ ಅದನ್ನು ಎಂಜಾಯ್ ಮಾಡ್ಸೋಕ್ಕಾಗತ್ತೆ. ಇಲ್ಲ ನಾನು ಬೇಜಾರು ಮಾಡ್ಕೊಂಡ್ರೆ ಮಾತ್ರ ಆ ಬೇಜಾರೇನಂತ ಇನ್ನೊಬ್ರಿಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನ್ಯೂಸ್ ಆ್ಯಂಕರಿಗೆ ಬೇಸಿಕಲಿ ತುಂಬ ಬೇಸಿಕ್ ಆಗಬೇಕಾಗಿರೋದು ಆ ಸ್ಟೋರಿಯಿಂದ ಸ್ಟೋರಿಗೆ, ಸುದ್ದಿಯಿಂದ ಸುದ್ದಿಗೆ ಭಾವ ತುಂಬುವ ರೀತಿ. ಅದು ಎಲ್ಲಿ ಫೇಲ್ ಆಗುತ್ತೆ, ನೀವು ಜನರ ಜೊತೆ ಕನೆಕ್ಷನ್ ಕಳ್ಕೊಳ್ತೀರಾ. ಏನೋ ಓದ್ತಿದ್ದಾರೆ, ಏನಂತಲೇ ಅರ್ಥ ಆಗ್ತಿಲ್ಲ, ಅವಾಗಿಂದ ಹೇಳಿದ್ದನ್ನೇ ಹೇಳ್ತಿದ್ದಾರೆ ಅಂತ ಇಷ್ಟ ಅನಿಸುತ್ತೆ. ಆ ಹೇಳಿದ್ದನ್ನೇ ಹೇಳೋವಾಗ್ಲೂ ನೀವು ಫೀಲಲ್ಲಿ ಹೇಳ್ತಿದ್ದೀರಾ ಅಂತಂದರೆ ಜನಕ್ಕೆ ಬೇಗ ರೀಚ್ ಆಗುತ್ತೆ. ಸೊ ಅಲ್ಲಿ ನ್ಯೂಸ್ ಹೆಂಗೆ ಮನಸ್ಸಿನ ಒಳಗಡೆ ಹಿಡಿಯತ್ತೋ, ನ್ಯೂಸ್ ಆ್ಯಂಕರ್ ಕೂಡ ಮನಸ್ಸಲ್ಲಿ ರಿಜಿಸ್ಟರ್ ಆಗ್ತಾರೆ. ಸೊ ಅದೆರಡರ ಬ್ಲೆಂಡಿಂಗ್ ಬೇಕು. ಒಂದು ಪ್ರಶ್ನೆ ನನಗೆ ಅರೈಸ್ ಆಯಿತು, ಯಾಕೆಂದರೆ ನೀವು ಬಿಗಿನಿಂಗ್ TV9 ಸ್ಟಾರ್ಟ್ ಆದಾಗಿಂದ ಇದ್ದೀನಿ ಅಂತ ಹೇಳಿದ್ರಿ. ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಅದು ಯಾವ ಪುಣ್ಯಾತ್ಮ 6:30 ಬುಲೆಟಿನ್ ಸ್ಟಾರ್ಟ್ ಮಾಡಿ 11:30 ಬುಲೆಟಿನ್ ಎಂಡ್ ಮಾಡಬೇಕು ಅಂತ ಟೈಮಿಂಗ್ಸ್ನ ಫಿಕ್ಸ್ ಮಾಡಿದವ್ರು ಯಾರು? ಇಲ್ಲ, ಅದು ಆ್ಯಕ್ಚುಲಿ ಟೋಟಲ್ ಟೀಮ್. ಅದು TV9 ಮ್ಯಾನೇಜ್ಮೆಂಟ್ ಏನಿತ್ತು, ಆ್ಯಕ್ಚುಲಿ ಅವ್ರು ಮಾಡಿದ್ದ ಟ್ರೆಂಡನ್ನೇ ಇವತ್ತು ಇಡೀ ದೇಶದಲ್ಲಿ ಎಲ್ಲ ಚಾನಲ್ಸು ಫಾಲೋ ಮಾಡ್ತಾ ಇದೆ. ಹೌದು, ಅಂದರೆ ಅವಾಗ ಕರ್ನಾಟಕದಲ್ಲಿ ಇರಲಿಲ್ಲ, ಆ ಪ್ರಯತ್ನ ಇರಲಿಲ್ಲ. ಆಂಧ್ರದಲ್ಲಿ ಇತ್ತು ಅಂತ ಹೇಳಿದ್ನಲ್ಲ, ಶುರುವಾಗಿತ್ತಷ್ಟೇ TV9 ತೆಲುಗು ಶುರುವಾಗಿತ್ತಷ್ಟೇ. ಸೊ ಅದು ಸುದ್ದಿ ಶುರು ಮಾಡೋಕ್ಕಿಂತ ಮುಂಚೆ 24 ಗಂಟೆ ಏನು ಸುದ್ದಿ ಕೊಡ್ತಾರಪ್ಪ ಅಂತ ನಮಗೆ ಕೆಲಸ ಮಾಡೋರಿಗೂ ಆಶ್ಚರ್ಯ ಇತ್ತು. ಆಮೇಲೆ ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಗೊತ್ತಾಯಿತು ಪ್ರತಿಯೊಂದು ಸುದ್ದಿಯ ಒಳಗಡೆನೂ ಒಂದೊಂದು ದೊಡ್ಡ ಸಮುದ್ರ ಇದೆ ಅಂತ. ಸ್ಪೋರ್ಟ್ಸ್ ತಗೊಂಡ್ರೆ 24 ಗಂಟೆ ಸ್ಪೋರ್ಟ್ಸ್ ಚಾನಲೇ ಬಂದಿದೆ ಇವಾಗ. ಸಿನಿಮಾ ತಗೊಂಡ್ರೆ 24 ಗಂಟೆ ಸಿನಿಮಾ ಚಾನಲ್ಗಳೇ ಇದೆ. ಇನ್ನು ಪೊಲಿಟಿಕಲ್ ವಿಚಾರ ತಗೊಂಡ್ರೆ 24 ಗಂಟೆ ಬೇಕು, ಅದಕ್ಕಿಂತ ಜಾಸ್ತಿನೂ ರಾಜಕೀಯ ಮಾಡೋರಿದ್ದಾರೆ ಬಿಡಿ, ಆಯಿತಾ? ಸೊ ಹಾಗಾಗಿ ಸುದ್ದಿನ ನೀವು ನಿಜವಾಗ್ಲೂ ತಗೊಳ್ತಾ ಹೋದರೆ ಅನ್ಲಿಮಿಟೆಡ್, ಅದು ಇನ್ಫಿನಿಟಿ. ಅದು ನನಗೆ ಮೋಸ್ಟ್ಲಿ ನನ್ನ ಕಾನ್ವರ್ಸೇಷನಲ್ಲಿ ನೆಕ್ಸ್ಟ್ ಏನಾದರೂ ರವಿಕುಮಾರ್ ಅವ್ರು ಸಿಕ್ಕಿದ್ರೆ ಕೇಳ್ತೀನಿ, ಯಾಕೆ ಸರ್ ಸೆಟ್ ಮಾಡಿದ್ರಿ ಆ ಟೈಮ್ನ ನೀವು ಅಂತ. ಹೌದು, ಅವರ ಪಾತ್ರ ತುಂಬ ದೊಡ್ಡದಿದೆ ಈ ಟೈಮ್ ಸೆಟ್ ಮಾಡೋದ್ರಲ್ಲಿ. ಆಮೇಲೆ ಮಹೇಂದ್ರ ಅವರೇ ಅಲ್ವಾ ಸೆಟ್ ಮಾಡಿದ್ದು, ಲೈಕ್ 7 ಗಂಟೆಗೆ ಒಂದು ದೇವರ ಕಾರ್ಯಕ್ರಮ, ಒಂದು ಹಾಫ್ ಆನ್ ಅವರ್ ಸೆಗ್ಮೆಂಟು, 8:30ಗೆ ಬುಲೆಟಿನ್ ಆದಮೇಲೆ ಒಂದು ಸ್ಪೋರ್ಟ್ಸ್ ಸೆಗ್ಮೆಂಟು, 9:30ಗೆ ಬುಲೆಟಿನ್ ಆದಮೇಲೆ ಒಂದು ಇನ್ನೊಂದು ಯಾವುದೋ ಸೆಗ್ಮೆಂಟ್ ಮಾಡ್ತಾರಲ್ಲ, ಯಾವುದು ಸಿನಿಮಾ ಸೆಗ್ಮೆಂಟು, ಆಮೇಲೆ ಸ್ಪೆಷಲ್ TV9 ಸ್ಪೆಷಲ್. ಅಂದರೆ ಇದು ಒಂದು ಟೀಮಲ್ಲಿರುತ್ತೆ ಡಿಸಿಷನ್. ಅಂದರೆ ಒಬ್ಬರು ಡಿಸಿಷನ್ ಯಾವತ್ತೂ ವರ್ಕ್ ಆಗಲ್ಲ. ಅಂದರೆ ಒಬ್ಬರ ಐಡಿಯಾವನ್ನು ಟೀಮ್ ಒಪ್ಕೋಬೇಕಾಗತ್ತೆ. ಸೊ ಹಾಗೆ ಟೀಮ್ ವರ್ಕ್ ತುಂಬ ಚೆನ್ನಾಗಿತ್ತು TV9ಅಲ್ಲಿ. ಆಮೇಲೆ ಅವಾಗ ಏನಂದರೆ 24 ಗಂಟೆ ಸುದ್ದಿ ಕೊಡೋವಾಗ ಒಂದು ಹೊಸತನವನ್ನು ನಾವು ಕೊಡ್ತಾ ಇದೀವಿ ಅನ್ನೋ ಎಕ್ಸೈಟ್ಮೆಂಟ್ ಜೊತೆಗೆ ಅದರ ಒಂದು ಪ್ರಯತ್ನ ಕ್ಲಿಕ್ ಆಗಲೇಬೇಕು ಅನ್ನೋ ಧಾವಂತ ಇತ್ತಲ್ಲ, ಅದಕ್ಕೆ ಸರಿಯಾದ ಎಫರ್ಟ್ ಹಾಕಿದ್ರು. ಸೊ ಆ 11:30 ತನಕ ಅಂತ ನೀವೇನು ಹೇಳಿದ್ರೆ ಅದು ಫಿಕ್ಸ್ ಮಾಡಿದ್ದಷ್ಟೇ. ಆಮೇಲೆ ಬ್ರೇಕಿಂಗ್ ಎಲ್ಲ ಬಂದು 11:30ಇಂದ 12:30, 12:30ಇಂದ 1:30 ಮತ್ತು ರೌಂಡ್ ಓ ಕ್ಲಾಕ್ ಆಗಿರೋದು ಇದೆ. ಇಡೀ ದಿನ ಸಂದೀಪ್ ಕೊಳವೆ ಬಾವಿ ಪ್ರಕರಣ ಅದು 24 ಗಂಟೆ ಓಡಿಸಿದ್ವಲ್ಲ. ಅಲ್ಲಿ ಕಾರ್ಯಾಚರಣೆ ಮಾಡೋರೆಷ್ಟು ನಮ್ಮ ಚಾನೆಲ್ ಒಳಗಡೆ ಅಷ್ಟೇ ಕಾರ್ಯಾಚರಣೆ ಲೈವ್ ಹಾಗೆ. ಹೌದು, ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅಲ್ಲಿ ಹೇಗೆ ಕಾರ್ಯಾಚರಣೆ ನಡೀತಾ ಇರುತ್ತೋ ಅದ್ರ 2ರಷ್ಟು ಕಾರ್ಯಾಚರಣೆ ನಮ್ಮ ಇನ್ಹೌಸಲ್ಲಿ ನಡೀತಾ ಇರುತ್ತೆ. ಡೆಸ್ಕಲ್ಲಿ ಇರೋವಂಥವ್ರು, ಇನ್ಪುಟ್ಟಲ್ಲಿ ಇರೋವಂಥವ್ರು, ಔಟ್ಪುಟ್ಟಲ್ಲಿ ಇರೋವಂಥವ್ರು ಪ್ರತಿಯೊಬ್ಬರು ಭಾಗಿಯಾಗಿ ಒಂದು ಸುದ್ದಿನ ತೆಗೆಯೋಷ್ಟರಲ್ಲಿ ಎಷ್ಟು ಟಾಸ್ಕ್ ಇರತ್ತಲ್ಲ, ತುಂಬ ಇರುತ್ತೆ. ಆ್ಯಂಡ್ ಈ ಪ್ರಕರಣವನ್ನು ನಾನು ಸಂದೀಪ್ ಕೊಳವೆ ಬಾವಿ ಪ್ರಕರಣ ಇದೆಯಲ್ಲ, ನಂಗೆ ತುಂಬ ಸ್ಪೆಷಲ್ ಆ ಪ್ರಕರಣ. ಯಾಕೆ ಅಂತ ಹೇಳ್ತೀನಿ. ನಾನು ಮೀಡಿಯಾಗೆ ಬಂದಾಗ 24/7 ನ್ಯೂಸ್ ಚಾನಲ್ ಹೆಂಗಿರುತ್ತೆ ಅಂತ ನನ್ನ ಮನಸ್ಸಲ್ಲೂ ಪ್ರಶ್ನೆ ಇದ್ದಾಗ, ನಾನು ಚಾನೆಲ್ ಲಾಂಚ್ ಆಗಿ ಓದೋಕ್ಕೆ ಶುರು ಮಾಡಿದಾಗ ನಂಗೆ ಸಿಕ್ಕಿರುವಂಥ ದೊಡ್ಡ ಬ್ರೇಕಿಂಗ್ ಅದು. ನನಗೂ ಗೊತ್ತಿಲ್ಲ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಆಮೇಲೆ ಒಂದು ಕೊಳವೆ ಬಾವಿಗೆ ಮಗು ಬೀಳುತ್ತೆ ಅನ್ನೋದು ಕೆಲೋ ಒಂದು ಲೈನಲ್ಲಿ ಕೇಳಿ ಅಷ್ಟೇ ಗೊತ್ತಿತ್ತು, ಜನಕ್ಕೂ ಅಷ್ಟೇ ನಮಗೂ ಅಷ್ಟೇ. ಆ ಕೊಳವೆ ಬಾವಿಗೆ ಮಗು ಬಿದ್ದರೆ ಹೆಂಗಿರುತ್ತೆ ಪರಿಸ್ಥಿತಿ, ಆ ಮಗು ಪರಿಸ್ಥಿತಿ ಹೆಂಗಿರುತ್ತೆ, ಸುತ್ತಮುತ್ತಲ ಜನರ ಪರಿಸ್ಥಿತಿ ಹೆಂಗಿರುತ್ತೆ, ಆ ಕುಟುಂಬದವರ ಪರಿಸ್ಥಿತಿ ಹೆಂಗಿರುತ್ತೆ, ಕಾರ್ಯಾಚರಣೆ ಅಂದರೆ ಏನು, ಹೇಗೆ ಮಾಡ್ತಾರೆ, ಎಷ್ಟು ಹೊತ್ತು ತಗೊಳತ್ತೆ, ಎಷ್ಟು ರಿಸ್ಕ್ ಇದೆ ಅದು. ಈ ಒಂದು ಆ್ಯಂಗಲ್ ಇದೆಯಲ್ಲ, ನಮಗೆ ಜರ್ನಲಿಸ್ಟಾಗಿ ನಮಗೂ ಅದು ಆವಾಗ ಅಂದರೆ ಅದರ ಬುಡದಲ್ಲೇ ಇದ್ದು ಆ ಒಂದು ಪ್ರಕರಣವನ್ನು ನೋಡೋದಕ್ಕೂ ದೂರದಲ್ಲೆಲ್ಲೋ ಕೇಳೋದಕ್ಕೂ ವ್ಯತ್ಯಾಸ ಹೆಂಗಿರುತ್ತೋ ಆ ಥರ ಆ ಪ್ರಕರಣ ನಾವು ಚಾನಲಲ್ಲೇ ಇದ್ದು ನಾವೇ ಆ್ಯಂಕರ್ ಆಗಿ ರಾತ್ರಿ ಆಫೀಸಲ್ಲೇ ಉಳ್ಕೊಂಡು ನಾವು 24 ಗಂಟೆ ಸುದ್ದಿ ಅದನ್ನು ಬಿತ್ತರಿಸಿರುವಂಥ ರೀತಿ ಇತ್ತಲ್ಲ, ಫಸ್ಟ್ ಟೈಮ್ ಕನ್ನಡ ನ್ಯೂಸ್ ಚಾನಲ್ ಮೀಡಿಯಾದಲ್ಲಿ ಅದಿದ್ದು. ಅಲ್ಲಿ ನಾನು ಇದ್ದೆ. ನಾನು ಆ ಪ್ರಕರಣವನ್ನು ಹ್ಯಾಂಡಲ್ ಮಾಡಿರೋದು ನಂಗೆ ತುಂಬ ಸ್ಪೆಷಲು. ಒಂದು ನಾನು ಪ್ರಕರಣ ಹ್ಯಾಂಡಲ್ ಮಾಡಿರೋದು. ಎರಡನೇದು ಆ ಕಾರ್ಯಾಚರಣೆ ಹೆಂಗಿರುತ್ತೆ ಅಂತ ನಾನು ನೋಡ್ಕೊಂಡಲ್ಲ, ಇಷ್ಟು ಗಂಭೀರತೆ ಇದೆ ಈ ಪ್ರಕರಣಕ್ಕೆ ಅಂತ ಅರ್ಥ ಆಗಿದ್ದು ಹಾಗೆ. ಅದೇ ಆ ಚಾನಲಲ್ಲಿ ಅಷ್ಟು ಹೈಪ್ ಇರಲಿಲ್ಲ ಅಥವಾ ಅಷ್ಟೊಂದು ನ್ಯೂಸ್ ಕೊಟ್ಟಿರಲಿಲ್ಲ ಅಂತಾಗಿದ್ರೆ
ಕೊಳವೆ ಬಾವಿಗೆ ಮಗು ಬಿತ್ತಂತೆ, ಮಗು ತೀರ್ಕೊಂತಂತೆ, ಅಲ್ಲಿ ಮುಗ್ದೋಗೋದು ಆ ಸುದ್ದಿ ಅಷ್ಟೇ. ಬಟ್ ಅದಾದಮೇಲೆ ಅದರ ಗಂಭೀರತೆ ಅರ್ಥ ಆಯ್ತಲ್ಲ ಜನಕ್ಕೆ. ಅದಾದಮೇಲೆ ಏನಾಯಿತು, ತುಂಬ ಅಭಿಯಾನಗಳು ಶುರುವಾದವು. ಅದಾದಮೇಲೆ ಪ್ರತಿಯೊಂದು ಕೊಳವೆ ಬಾವಿ ಪ್ರಕರಣ ಆದಾಗಲೂ 50,000 60,000 ಕೊಳವೆ ಬಾವಿ ಮುಚ್ಚೋದಕ್ಕೆ ಅಭಿಯಾನ ಶುರುವಾಯಿತು. ಅಂದರೆ ಜನರಲ್ಲಿ ಜಾಗೃತಿ ಮೂಡಿತು. ತೆರೆದ ಕೊಳವೆ ಬಾವಿಗಳನ್ನು ಮುಚ್ಚೋದಕ್ಕೆ ಶುರು ಮಾಡಿದ್ರು. ಅದು ಇನ್ನೊಂದು. ಆಮೇಲೆ ಹೇಗೆ ಅದರ ಒಂದು ಪರಿಣಾಮ ಇರುತ್ತೆ ಅಂತ ನಾವು ಅದನ್ನು ಮಾಧ್ಯಮದಲ್ಲೇ ನೋಡೋಕ್ಕೆ ಸಾಧ್ಯ ಆಗಿದ್ದು. ಇಲ್ಲ ಅಂತಾಗಿದ್ದರೆ ಅದು ಜನಕ್ಕೂ ಗೊತ್ತಾಗ್ತಿರ್ಲಿಲ್ಲ ಅಥವಾ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಅದರಿಂದಾಗಿ ಸುಮಾರು ಜೀವಗಳು ಉಳಿತಾ ಇರಲಿಲ್ಲ ಅಭಿಯಾನದಿಂದಾಗಿ. ಅದಾದಮೇಲೆ ಸುಮಾರು ಕೊಳವೆ ಬಾವಿಗಳನ್ನು ಜನರೇ ಸ್ವಂತ ಜವಾಬ್ದಾರಿ ತಗೊಂಡು ಮುಚ್ಚೋಕೆ ಶುರು ಮಾಡಿದ್ರು. ಆಮೇಲೆ ಎಲ್ಲೋ ಮನೇಲಿ ಒಂದು ಕೊಳವೆ ಬಾವಿ ಇದೆ ಅಂತಂದರೆ ಮನೆಯವರೇ ತುಂಬ ಜಾಗೃತರಾಗ್ತಾಯಿದ್ರು. ಸಂದೀಪ್ ಪ್ರಕರಣ ಆದಂಗೆ ಆಗೋದು ಬೇಡ ಅಂತ. ಅಂದರೆ ಅದು ನೋಡಿ, ಅವೇರ್ನೆಸ್, ಜಾಗೃತಿ, ಒಂದು ಜವಾಬ್ದಾರಿಯುತ ಮಾಧ್ಯಮ ಹೇಗೆ ಜನರ ಬದುಕನ್ನು ಚೇಂಜ್ ಮಾಡಬಹುದು ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ಆಯಿತು. ಹಾಗಾಗಿ ನಂಗೆ ತುಂಬ ಸ್ಪೆಷಲ್. ಈ ನಡುವೆ ನೀವು ಒಂದಷ್ಟು ಚಾನಲ್ಗಳಿಗೆ ಸ್ವಿಚ್ ಆಗ್ತೀರಾ, ಯಾಕೆ ಈ ಸ್ವಿಚಿಂಗು? ಏನು ಹೇಳಿದ್ನಲ್ಲ, ಸ್ಯಾಲ್ರಿ, ಸಂಬಳ, ಆಬ್ವಿಯಸ್ಲಿ ಹೌದು. ಬದುಕು ಅಂದರೆ ಮಾಧ್ಯಮ ಹೇಳಿದಂಗೆ ಲಕ್ಸುರಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ನೀವು ಅದನ್ನು ವಿವೇಚನೆಯಿಂದ ಬದುಕು ಕಟ್ಕೊಳ್ಬೇಕು ಅಂತ ಹೇಳಿದ್ನಲ್ಲ, ಆಗ ಸಂಬಳ ಸ್ವಲ್ಪ ಮುಖ್ಯ ಆಗುತ್ತೆ ನಿಮಗೆ. ಸೊ ಆ ಟೈಮಲ್ಲಿ ಏನಾಗ್ತಿತ್ತು ಅಂದರೆ, ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗ ಸಂಬಳ ಅಲ್ಲಿಂದ ಅಲ್ಲಿಗೆ ಆಗ್ತಾಯಿತ್ತು, ಕೆಲವೊಂದು ಸಲ ತುಂಬ ಕಡಿಮೆನೂ ಆಗ್ತಾಯಿತ್ತು. ಆವಾಗ ಮನೆಯಿಂದ ಅಮ್ಮನಿಂದ ತರಿಸ್ಕೋತಾ ಇದ್ದೆ. ಹಾಗೆ ಇದೇ ಥರ ಎವ್ರಿ ಡೇ ಸ್ಟ್ರಗಲ್ ಫೀಲ್ ಆಗ್ತಾಯಿತ್ತು. ಆವಾಗ ಎಲ್ಲೋ ಒಂದು 5,000 10,000 ಜಾಸ್ತಿ ಕೊಡ್ತಾರೆ ಅಂದಾಗ ನಮಗದು ತುಂಬ ಲಕ್ಸುರಿಯಸ್ ಮೊತ್ತ ಥರ ಕಾಣಿಸೋದು, ತುಂಬ ದೊಡ್ಡ ಮೊತ್ತ ಥರ ಅನಿಸೋದು. ಸೊ ಆವಾಗ ಏನಾಗುತ್ತೆ, ಮತ್ತೊಂದು ಲೆವೆಲ್ ಲೈಫ್ ಚೇಂಜ್ ಆಗುತ್ತೆ. ಮತ್ತು ಆ ಸ್ಯಾಲ್ರಿಗೆ ನಾವು ಸೇವಿಂಗ್ಸು ಅದು ಇದೆಲ್ಲ ಶುರು ಮಾಡ್ತಾರೆ, ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಬೇಕು ಅಂತ ಕಾಣಿಸುತ್ತೆ. ಸಂಬಳದ ಇದು ಏನು ಹೇಳ್ತಾರೆ, ಹುಡುಕಾಟ ಅಥವಾ ಬೇಟೆ ಇರುತ್ತಲ್ಲ, ಅದು ಎಲ್ಲರ ಲೈಫಲ್ಲೂ ನಿರಂತರ. ಅದು ಈಗ 10 ಲಕ್ಷ ಸಂಬಳ ತಗೊಳ್ಳೋವರೆಗೂ ನನಗೆ ಸಂಬಳ ಇನ್ನೊಂದು 2 ಲಕ್ಷ ಎಕ್ಸ್ಟ್ರಾ ಇದ್ದರೆ ಚೆನ್ನಾಗಿತ್ತು ಅಂತ ಒಂದು ಲೆವೆಲ್ ಮೇಲೆ ಅನಿಸುತ್ತೆ. ಹಾಗೆ ಅದಕ್ಕೆ ಎಂಡ್ ಇಲ್ಲ. ಹಾಗೆ ನಮ್ಮದು ಕೂಡ ಚಾನೆಲ್ ಟು ಚಾನೆಲ್ ಜರ್ನಿ ಇದಾಯಿತು. ಮತ್ತು ವಾಪಸ್ ನಾನು ಟಿ ವಿನೇನು ಬಂದ ಮೇಲೆ ನನಗೆ ಅಂದರೆ ಕಂಫರ್ಟಬಲ್ ಸಂಬಳನೂ ಅನ್ನಿಸ್ತು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಂಗೆ ಕಂಫರ್ಟಬಲ್ ವಾತಾವರಣ, ಮತ್ತು ಹೇಳಿದ್ನಲ್ಲ, ನಮ್ಮ ಹೆಸರು ಅಥವಾ ಖ್ಯಾತಿ ಗಳಿಸ್ಕೊಳ್ಳೋದು ಒಂದು ಹಂತದ ಶಿಕಾರಿಯಾಗಿರುತ್ತೆ. ಅದಾದಮೇಲೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಕೂಡ ನಾವು ಅದನ್ನು ಬೆಳೆಸ್ತಾ ಹೋಗಬೇಕು. ಸೊ ಅಲ್ಲಿಂದ ನನ್ನ ಜರ್ನಿ ಹಂಗೆ ಟಿ ವಿನಲ್ಲಿ ಕಂಟಿನ್ಯೂ ಆಯಿತು. ಇದು ನನ್ನ ಒಂದು ರಿಕ್ವೆಸ್ಟ್. ಓಕೆ, ಒಂದಷ್ಟು ಪಟ ಅಂತ ಪ್ರಶ್ನೆ ಕೇಳ್ತೀನಿ. ಪ್ರೊಫೆಷ್ನಲ್ ಲೈಫ್ನ ಜಲಸಿ ಫ್ರೆಂಡ್ ಅಂತ ಹೇಳಬೇಕು ಅಂದರೆ ಯಾರನ್ನ ಮೆನ್ಷನ್ ಮಾಡ್ತೀರಾ? ಜಲಸಿ ಫ್ರೆಂಡಾ? ನಂಗೆ ಆ್ಯಕ್ಚುಲಿ ಜಲಸಿ ಫೀಲ್ ಆಗಿಲ್ಲ ಆ ಥರ. ನಮ್ಮ ಫ್ರೆಂಡ್ಸ್ದೆಲ್ಲ ಒಂದೇ ಮೈಂಡ್ಸೆಟ್ ವೇವ್ಲೆಂತ್ ಇದೆ. ಓಕೆ, ಲೈಕ್ ಒಬ್ರಿಗೊಬ್ರು ಸಪೋರ್ಟಿವ್ ಇದೀವಿ ನಾವು ಹೆಣ್ಮಕ್ಳು. ಅಂದರೆ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಇಲ್ಲೂ ತೋರಿಸ್ತಾ ಇದೆ. ಹಾಂ, ನಮಗೆ ಅಂದರೆ ಗೊತ್ತಿಲ್ಲ, ನನಗೆ ಜಲಸಿ ಆಗಲ್ಲ. ನನಗೆ ಖುಷಿ ಆಗುತ್ತೆ ಬೇರೆಯವ್ರ ಸಕ್ಸಸ್ ನೋಡಿದ್ರೆ. ನಾನು ಅವರು ಅದೇ ಥರ ನಾನು ನೋಡ್ತಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ನನಗೆ ಅದು ಡಿಫ್ರೆನ್ಷಿಯೇಟ್ ಮಾಡಿ ನಾನು ಜಲಸಿ ಅಂತ ನೋಡಿಲ್ಲ ಆ್ಯಕ್ಚುಲಿ. ಹಾಗಾಗಿ ನಮ್ಗೆ ಒಳ್ಳೆ ಬಾಂಡಿಂಗ್ ನಂಗೆ ಎಲ್ಲ ಆ್ಯಂಕರ್ಸ್ ಜೊತೆಗೂ ಇದ್ದೇನೆ. ದೆನ್ ಹೂಸ್ ಯುವರ್ ಕ್ಲೋಸೆಸ್ಟ್ ಫ್ರೆಂಡ್? ಕ್ಲೋಸೆಸ್ಟ್ ಫ್ರೆಂಡ್ ಅಂತ ತಗೊಂಡ್ರೆ ನನ್ನ ಶ್ವೇತಾ ಅಂತ, ನನ್ನ ಕಾಲೇಜಿಂದ ನನಗೆ ಟಿ ವಿನೇನು ಬರೋದಕ್ಕೂ ಅವಳೇ ಒಟ್ಟಿಗೆ ನನಗೆ ಸಾಥ್ ಕೊಟ್ಟಿದ್ದು. ಶಿ ಈಸ್ ಮೈ ವೆರಿ ಕ್ಲೋಸೆಸ್ಟ್ ಫ್ರೆಂಡ್. ಮತ್ತು ಸವಿತಾ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾರೆ. ಮತ್ತು ಇನ್ನೂ ಇದ್ದಾರೆ ಒಂದಷ್ಟು ಜನ. ಆಮೇಲೆ ಪ್ರೊಫೆಷ್ನಲಿ ನಿಮ್ಗೆ ಗೊತ್ತು, ಸೌಮ್ಯ ಹೆಗ್ಡೆ ಅವರಿದ್ದಾರೆ, ನಿಶಾ ಶೆಟ್ಟಿ ಅವರಿದ್ದಾರೆ, ಶಕುಂತಲಾ ಇದ್ದಾರೆ, ಆ್ಯಂಡ್ ಅಮರ್ ಪ್ರಸಾದ್ ಇದ್ದಾರೆ. ಆಮೇಲೆ ನಮ್ಮ ಆ್ಯಂಕರ್ಸ್ ಅವಿನಾಶ್ ಇದ್ದಾರೆ. ನನಗೆ ಎಲ್ಲರೂ ಒಂದು ಶುಭ ಅಂತಿದ್ದಾರೆ. ಎಲ್ಲರೂ ಒಂದೊಂದು ವೇವ್ಲೆಂತಲ್ಲಿ ನನಗೆ ಅವರು ಮ್ಯಾಚ್ ಆಗ್ತಾರೆ. ಹೌದು. ಸೊ ಯಾರ್ಯಾರನ್ನ ಯಾವ್ದಾವ ಬಾಕ್ಸಲ್ಲಿ ಹಾಕ್ತೀರಾ? ಎಲ್ಲರನ್ನೂ ಒಂದೊಂದು ಒಳ್ಳೊಳ್ಳೆ ಬಾಕ್ಸಲ್ಲಿ ಹಾಕಬೇಕು. ಯಾಕೆಂದರೆ ಎಲ್ಲರಿಂದ ನಾನು ಕಲ್ತಿರೋದು ತುಂಬ ಇದೆ, ನಾನು ಕಲಿಸಿರೋದು ಒಂದಷ್ಟಿದೆ. ಒಬ್ಬೊಬ್ಬರ ಅಪ್ರೋಚ್ನ ಒಂದೊಂದು ರೀತಿ ಇದೆ ನನಗೆ. ಹಾಗಾಗಿ ನನಗೆ ಎಲ್ಲ ಜನ್ರೇಷನು ಸೆಟ್ ಆಗ್ತಾರೆ, ಎಲ್ಲ ಮೈಂಡ್ ಸೆಟ್ ಅವರು ಸೆಟ್ ಆಗ್ತಾರೆ. ಸೊ ಅದೊಂದು ಡಿಫ್ರೆಂಟ್ ಫಾರ್ಮುಲಾ ನಂದು. ನೀವು ಅವ್ರ ಹತ್ರನೇ ಕೇಳಬೇಕಿದ್ನೆಲ್ಲ. ರೈಟ್, ನಿಮ್ಮ ಜರ್ನಿ ಶುರುವಾಗಿದ್ದ ದಿನದಿಂದ ಇವತ್ತಿನವರೆಗೂ ಯಾವತ್ತಾದರೂ ಬೈಸ್ಕೊಂಡಿದ್ದಿದೆಯಾ? ಮತ್ತೆ ಅದಿಲ್ಲ ಅಂದ್ರೆ ಆಗತ್ತಾ? ಬೈಸ್ಕೊಂಡೆ. ಇದಿಲ್ಲ ಅಂದರೆ ನಿಮ್ಮ ಜರ್ನಿನೇ ಕಂಪ್ಲೀಟ್ ಆಗಲ್ಲ ಅನಿಸುತ್ತೆ. ಇಲ್ಲ, ಬೈತಾರೆ. ನಮ್ಮ ಟಿ ವಿನಲ್ಲಿ ಸ್ಟಾರ್ಟಿಂಗ್ ನಾವು ಟ್ರೈನಿಂಗ್ ತಗೊಳ್ತಿದ್ದಾಗ ನಮ್ಮ ಎ ಸಿ ರೂಮಲ್ಲಿ ನಮಗೆ ಯಾವಾಗ ಎ ಸಿ ಎಲ್ಲ ಅಭ್ಯಾಸ ಇಲ್ಲ, ಊರಿಂದ ಬಂದಿರೋದಲ್ಲ. ಎ ಸಿ ರೂಮಲ್ಲಿ ಬಾಗಿಲಾಕಿ ಬಿಡೋರು ನಮ್ಮನ್ನು. ಏನಕ್ಕೆ? ಆ ಎ ಸಿ ಸೆಟ್ ಆಗಬೇಕು. ಒಂದು ಸ್ಟುಡಿಯೋದಲ್ಲಿ ಇನ್ನೊಬ್ರು ಓದುವಾಗ ನಾವು ನೋಡಬೇಕು, ಕಲಿಬೇಕಲ್ಲ. ಸೊ 8 hours 4 hours 6 hours ಎಲ್ಲ ನಾವು ಸ್ಟುಡಿಯೋದಲ್ಲೇ ಲಾಕ್. ಆವಾಗ ಚಳಿ ಆಗ್ತಿದೆ, ಹೊರಗಡೆ ಬರಬೇಕಾದ್ರೆ ಕುತ್ಕೊಳ್ರಿ, ಅಲ್ಲಿ ಅಭ್ಯಾಸ ಮಾಡ್ಕೊಳ್ರಿ ಎ ಸಿನ ಅಂತ ಹೇಳೋರು, ಈ ಥರದ್ದು. ಆಮೇಲೆ ಕ್ವೆಶನ್ಸ್ ಕೇಳೋವಾಗೆಲ್ಲ ಆರಂಭದಲ್ಲಿ ತುಂಬ
ಏನೇನು ಕ್ವಶನ್ ಕೇಳ್ತೀರ, ಅದೆಂತ ಹಿಂಗೆ ತಲೆ ಇರೋರು ಕೇಳ್ತಾರೆ ಹಿಂಗೆ ಈ ಥರದ್ದೆಲ್ಲ. ಅಂದರೆ ಇವಾಗ ನೀವು ತಲೆ ಇಲ್ಲದೆ ಇರೋ ಪ್ರಶ್ನೆಗಳೆಲ್ಲ ಒಂದಷ್ಟು ಮಾಡ್ತಿದ್ರಿ ಅಂತ. ಇಲ್ಲ ಹಂಗಿಲ್ಲ, ಅಂದ್ರೆ ನಿಮ್ಗೆ ಏನು ಕೇಳಬೇಕು ಅನ್ನೋದು ಕೂಡ ಅದು ನಮ್ಗೆ ಗೊತ್ತಿಲ್ಲ. ಅಂದರೆ ಬಯೋ ರೀತಿಗೆ ನಾನು ಹೇಳಿದೆ, ಇಟ್ಸ್ ನಾಟ್ ನಾವು ಹಾಗೆ ಕೇಳಿರ್ತೀವಿ ಅಂತಲ್ಲ, ಬಟ್ ಬಯೋವಾಗ ಹೆಂಗೆ ಅಂದರೆ ನಮ್ಮ ಊರು ಸೈಡೆಲ್ಲ ಒಂದೊಂದು ಊರಿಂದ ಒಂದೊಂದು ಥರ ಲ್ಯಾಂಗ್ವೇಜ್ ಅಲ್ಲ. ಈಗ ಮಂಗಳೂರು ಸೈಡು HOD ಗಳಿದ್ರೆ ಮಂಗಳೂರು ಸ್ಟೈಲಲ್ಲಿ ಬೈಯೋರು, ನಾರ್ತ್ ಕರ್ನಾಟಕ ಸೈಡ್ ಅವರಿದ್ರೆ ಅವ್ರ ಸ್ಟೈಲಲ್ಲಿ ಬೈಯೋರು, ಹಾಗೆ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರ್ತಿತ್ತು ಬೈಗಳದ್ದು. ಬೈಗಳದಿಂದ ಯಾರನ್ನು ಕಲಿಯೋಕ್ಕಾಗಲ್ಲ ಏನೂ. ಒಂದು ಸ್ವಲ್ಪ ಕೋಪ ತಾಪಗಳನ್ನು ನಾವು ರಿಸೀವ್ ಮಾಡ್ಕೊಳ್ಳೇಬೇಕಾಗತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ನೀವು ಇವ್ರು ಹೀಗೆ ಇವರಿಷ್ಟು ಕಲಿತಾರೆ ಹೇಳಿದ್ದನ್ನು ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಯಾರು ಬೈಯಕ್ಕೆ ಹೋಗಲ್ಲ. ಆಮೇಲೆ ಇದೊಂಚೂರು ಸರಿ ಮಾಡ್ಕೊಳ್ಳಿ, ಇದೊಂಚೂರು ಹಿಂಗೆ ಈ ಥರ ಮೈಂಡ್ ಸೆಟ್ಟಿಗೆ ಬರ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ಕಾಲೇಜ್ ಥರ ನಾವು ಎಂಟ್ರಿ ಆದಾಗ ಸುಮಾರು ಬಯಸ್ಕೊಂಡಿದ್ದೆಲ್ಲ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.